ಒಂದಾನೊಂದು ಕಾಲದಲ್ಲಿ ಒಂದು ಸಿಂಹಿಣಿ ಕಾಡಿನಲ್ಲಿ ಮರಿಗೆ ಜನ್ಮ ನೀಡಿತು ಮತ್ತು ಹೆರಿಗೆಯಾದ ತಕ್ಷಣ ಅವಳು ಸಾವನ್ನಪ್ಪಿದಳು. ಅಷ್ಟರಲ್ಲಿ ಅನೇಕ ಕುರಿಗಳು ಹಾದು ಹೋಗುತ್ತಿದ್ದವು. ಈ ಜಗತ್ತಿನಲ್ಲಿ ಬದುಕಲು ಆ ಮರಿ ಕುರಿಗಳೊಂದಿಗೆ ಹೋಯಿತು ಮತ್ತು ಆ ಕುರಿಗಳೊಂದಿಗೆ ಉಳಿದು ತನ್ನನ್ನು ತಾನು ಕುರಿಯೆಂದು ಭಾವಿಸಲು ಪ್ರಾರಂಭಿಸಿತು. ಅದು ಎಂದಿಗೂ ಮಾಂಸ ತಿನ್ನಲಿಲ್ಲ ಮತ್ತು ಕುರಿಗಳೊಂದಿಗೆ ಹುಲ್ಲನ್ನು ತಿನ್ನಲು ಪ್ರಾರಂಭಿಸಿತು. ಅದಕ್ಕೆ ಸಿಂಹ ಹೇಗೆ ಬದುಕುತ್ತದೆ ಮತ್ತು ಅದು ತನ್ನ ಜೀವನವನ್ನು ಹೇಗೆ ನಡೆಸುತ್ತದೆ ಎಂದು ತಿಳಿದಿರಲಿಲ್ಲ. ಕುರಿಗಳು ಅವನ ಸುತ್ತಲೂ ಓಡಾಡಲು ಪ್ರಾರಂಭಿಸಿದ್ದರಿಂದ ಅದಕ್ಕೆ ತಾನು ಸಿಂಹ ಎಂದು ತಿಳಿದಿರಲಿಲ್ಲ. ಅದು ಎಂದಿಗೂ ಸಿಂಹದಂತೆ ವರ್ತಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಆ ಮರಿ ಚಿಕ್ಕ ಸಿಂಹವಾಯಿತು. ಒಮ್ಮೆ ವೃದ್ಧ ಸಿಂಹವು ಬೇಟೆಯಾಡಲು ಕುರಿಹಿಂಡಿನ ಮೇಲೆ ದಾಳಿ ಮಾಡಿತು. ಕುರಿಗಳು ಮುದುಕ ಸಿಂಹವನ್ನು ನೋಡಿದ ತಕ್ಷಣ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡಿದವು. ಅವುಗಳ ಜೊತೆ ಇದ್ದ ಮರಿ ಸಿಂಹವು ತನ್ನ ಜೀವ ಉಳಿಸಿಕೊಳ್ಳಲು ಕುರಿಗಳ ಜೊತೆ ಓಡಲು ಪ್ರಾರಂಭಿಸಿತು. ಸ್ವಲ್ಪ ಸಮಯದ ನಂತರ ವೃದ್ಧ ಸಿಂಹವು ಎಳೆಯ ಸಿಂಹವನ್ನು ಹಿಡಿಯುತ್ತದೆ. ಮರಿ ಸಿಂಹವು ಕೂಗುತ್ತಾ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನನಗೆ ಜೀವ ಕೊಡು ಎಂದು ಹೇಳಿತು. ವೃದ್ಧ ಸಿಂಹವನ್ನು ನೋಡಿ ಅದು ಕುರಿಗಳಂತೆ ನಡುಗುತ್ತಿತ್ತು. ಇದನ್ನು ಕೇಳಿ ವೃದ್ಧ ಸಿಂಹವು ಆಶ್ಚರ್ಯಚಕಿತವಾಯಿತು ಮತ್ತು ಇಲ್ಲಿ ಏನು ನಡೆಯುತ್ತಿದೆ ಎಂದು ಅವನಿಗೆ ಅರ್ಥವಾಯಿತು. ಆದರೆ ವಯಸ್ಸಾದ ಸಿಂಹ ಮರಿಸಿಂಹವನ್ನು ನದಿಯ ಕಡೆಗೆ ತಳ್ಳಿ, ಈ ನದಿಯ ನೀರಿನಲ್ಲಿ ನಿನ್ನನ್ನು ನೋಡು, ಸಿಂಹದಂತೆ ಕಾಣುತ್ತಿದೆ ಎಂದು ಸಂಪೂರ್ಣವಾಗಿ ನೋಡಿತು ಮತ್ತು ತಾನು ಕುರಿಯಲ್ಲ ಆದರೆ ಸಿಂಹ ಎಂಬ ವಾಸ್ತವವನ್ನು ಅರ್ಥ ಮಾಡಿಕೊಂಡಿತು ಮತ್ತು ಒಂದು ಕ್ಷಣದಲ್ಲಿ ಸಿಂಹದಂತೆ ಘರ್ಜಿಸಿತು. ಇಡೀ ಕಾಡು ಘರ್ಜನೆಯನ್ನು ಕೇಳಿತು. ತನ್ನನ್ನು ಗುರುತಿಸಿಕೊಂಡಿತು, ತನ್ನ ಶಕ್ತಿಯನ್ನು ಗುರುತಿಸಿತು ಮತ್ತು ನಂತರ ಹಿಂದೆಂದೂ ಅನುಭವಿಸಿದ ಶಕ್ತಿಯನ್ನು ತನ್ನಲ್ಲಿ ಅನುಭವಿಸಿತು. ನಂತರ ಸಿಂಹದಂತೆ ಬದುಕುವುದು ವಾಸ್ತವವಲ್ಲ, ಅದು ಕೇವಲ ಮಾನಸಿಕ ಪರಿಕಲ್ಪನೆ ಎಂದು ಭಾಸವಾಯಿತು ಮತ್ತು ವಾಸ್ತವವನ್ನು ತಿಳಿದುಕೊಂಡಿತು. ಈ ಕಥೆಯಿಂದ ಬಹಳ ಆಳವಾದ ಸಂದೇಶ ಹೊರಬರುತ್ತದೆ. ನಿಮ್ಮೊಳಗೆ ನೆಟ್ಟಿರುವ ಆ ದೌರ್ಬಲ್ಯವನ್ನು ತೆಗೆದುಹಾಕಿ, ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆತ್ಮೀಯರೇ, ಈ ಕಥೆಯನ್ನು ಹೆಚ್ಚು ಜನರಿಗೆ ಹರಡಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದ ಅಗತ್ಯವಿರುವ ಅನೇಕ ಅತೃಪ್ತ ಜನರಿದ್ದಾರೆ, ದಯವಿಟ್ಟು ಅವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವ ಉಳಿಸಬಹುದು, ಇನ್ನೊಬ್ಬರ ಬದುಕನ್ನೇ ಬದಲಾಯಿಸಬಹುದು. ನಿಮ್ಮನ್ನು ಸಕಾರಾತ್ಮಕವಾಗಿಡಲು ನನ್ನ ಈ ಪ್ರಯತ್ನವನ್ನು ಲೈಕ್ ಮಾಡಿ ಮತ್ತು ಪುಸ್ತಕ ಪರಿಚಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.